ರಾಜ್ಯ ಬಿಜೆಪಿಗೆ ಸಾರಥಿ ಯಾರು? ಸದ್ಯದ ಮಟ್ಟಿಗೆ ಇದು $1 ಮಿಲಿಯನ್ ಪ್ರಶ್ನೆ. ರಾಜ್ಯ ಬಿಜೆಪಿ ಕಗ್ಗಂಟಾಗಿರೋದ್ರ ಮಧ್ಯೆ 2 ಕೇಂದ್ರಾಡಳಿತ ಪ್ರದೇಶಗಳು ಸೇರಿದಂತೆ 9 ರಾಜ್ಯಗಳಿಗೆ ಬಿಜೆಪಿ ಅಧ್ಯಕ್ಷರನ್ನ ನೇಮಕ ಮಾಡಲಾಗಿದೆ. ಈ ಮಧ್ಯೆ ಇವತ್ತು ಅಥವಾ ನಾಳೆ ರಾಜ್ಯ ಬಿಜೆಪಿ ನಾಯಕನ ಹೆಸರು ಘೋಷಣೆ ಫಿಕ್ಸ್ ಆಗಿದೆ. ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ನೇಮಕ ಕಗ್ಗಂಟು. ಕರ್ನಾಟಕ ಬಿಟ್ಟು ಇತರೆ ರಾಜ್ಯಗಳಿಗೆ ಹೊಸ ಸಾರಥ್ಯ. ದೇಶಾದ್ಯಂತ ಬಿಜೆಪಿಗೆ ನಾಯಕರು ಹೊಸ ಶೈನಿಂಗ್ ಕೊಡುತ್ತಿದ್ದಾರೆ. ರಾಷ್ಟ್ರೀಯ ಬಿಜೆಪಿ ನಾಯಕರು 7 ರಾಜ್ಯಗಳು ಮತ್ತು 2 ಕೇಂದ್ರಾಡಳಿತ ಪ್ರದೇಶಗಳಿಗೆ ನೂತನ ಅಧ್ಯಕ್ಷರನ್ನ ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ. ಯಾವ್ಯಾವ ರಾಜ್ಯಗಳಿಗೆ ಯಾರ್ಯಾರ ಸಾರಥ್ಯ ಅನ್ನೋದನ್ನ ನೋಡೋದಾದ್ರೆ, ಮಧ್ಯಪ್ರದೇಶಕ್ಕೆ ಹೇಮಂತ್ ಖಂಡೇಲ್ವಾಲ್, ಮಹಾರಾಷ್ಟ್ರಕ್ಕೆ ರವೀಂದ್ರ ಚೌಹಾಣ್, ತೆಲಂಗಾಣಕ್ಕೆ ಎನ್ ರಾಮಚಂದ್ರ ರಾವ್, ಆಂಧ್ರಪ್ರದೇಶಕ್ಕೆ PVN ಮಾಧವ್, ಉತ್ತರಾಖಂಡ್ಗೆ ಮಹೇಂದ್ರ ಭಟ್, ಹಿಮಾಚಲ ಪ್ರದೇಶಕ್ಕೆ ರಾಜೀವ್ ಬಿಂದಾಲ್, ಮಿಜೋರಾಂಗೆ ಬೀಚುವಾ ಅವರನ್ನ ನೇಮಿಸಲಾಗಿದೆ. ಕೇಂದ್ರಾಡಳಿತ ಪ್ರದೇಶಗಳಾದ ಪುದುಚೇರಿಗೆ VP ರಾಮಲಿಂಗಂ, ಅಂಡಮಾನ್ ಮತ್ತು ನಿಕೋಬಾರ್ಗೆ ಅನಿಲ್ ತಿವಾರಿ ಅವರನ್ನ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಕರ್ನಾಟಕ ಬಿಜೆಪಿಗೆ ಸಾರಥಿ ಯಾರು? ಇಂದು ಅಥವಾ ನಾಳೆಯೇ ಹೆಸರು ಫೈನಲ್. ಬಿಜೆಪಿ ಹೈಕಮಾಂಡ್ ಪಾಲಿಗೆ ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕ ಕಗ್ಗಂಟಾಗಿ ಪರಿಣಮಿಸಿದೆ. ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸುತ್ತಾರಾ, ಹೊಸ ಹೆಸರನ್ನ ಘೋಷಿಸುತ್ತಾರಾ ಅನ್ನೋದರ ಬಗ್ಗೆ ಭಾರೀ ಕುತೂಹಲ ಮೂಡಿಸಿದೆ. ಈಗಾಗಲೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಲವು ಸುತ್ತಿನ ಸಭೆ ನಡೆಸಿ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ. ರೆಬೆಲ್ ಟೀಮ್, ತಟಸ್ಥ ಬಣ ಹಾಗೂ ವಿಜಯೇಂದ್ರ ಬಣದಿಂದ ಅಭಿಪ್ರಾಯ ಪಡೆದಿದ್ದಾರೆ. ರೆಬೆಲ್ಸ್ ಹಾಗೂ ತಟಸ್ಥ ಬಣ ವಿಜಯೇಂದ್ರ ವಿರುದ್ಧವಾಗಿದೆ. ಈ ವರದಿಯನ್ನ ಈಗಾಗಲೇ ಹೈಕಮಾಂಡ್ಗೆ ನೀಡಲಾಗಿದ್ದು, ಹೈಕಮಾಂಡ್ ತನ್ನದೇ ಆದ ರೀತಿಯಲ್ಲಿ ಲೆಕ್ಕಾಚಾರ ಹಾಕುತ್ತಿದೆ. ಹೀಗಾಗಿ ಇಂದು ಅಥವಾ ನಾಳೆ ಹೆಸರು ಘೋಷಣೆಯಾಗಲಿದೆ. ಕರ್ನಾಟಕ ರಾಜ್ಯ ಬಿಜೆಪಿ ಅಧ್ಯಕ್ಷರ ಸ್ಥಾನ ಖಾಲಿದೆ ಅಂತ ಯಾರು ಹೇಳಿದ್ದಾರೆ? ನಾನಿವತ್ತು ರಾಜ್ಯದ ಅಧ್ಯಕ್ಷನಾಗಿ ಕಳೆದ 1.25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಸಂಘಟನೆಗೆ ಬಲಪಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸ ನಾನು ಮಾಡ್ತಾ ಇದ್ದೇನೆ. ನನ್ನ ಕಾರ್ಯವೈಖರಿ ಬಗ್ಗೆ ಕಾರ್ಯಕರ್ತರಿಗೂ ಕೂಡ ತೃಪ್ತಿ ಇದೆ, ಪಕ್ಷದ ಹೈಕಮಾಂಡ್ಗೂ ಕೂಡ ತೃಪ್ತಿ ಇದೆ. ಅಧ್ಯಕ್ಷ ಸ್ಥಾನ ಯಾವುದೂ ಇಲ್ಲಿ ಖಾಲಿ ಇಲ್ಲ. ನಮ್ಮ ಕೇಂದ್ರ ನಾಯಕರು ಏನು ತೀರ್ಮಾನ ತೆಗೆದುಕೊಳ್ತಾರೋ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗೇ ಇರಬೇಕು. ಯಾರನ್ನ ಅನೌನ್ಸ್ ಮಾಡಲಿ, ಯಾರನ್ನ ಇರೋ ವಿಜಯೇಂದ್ರ ಅವ್ರನ್ನೂ ಕಂಟಿನ್ಯೂ ಮಾಡ್ಬೋದು, ನಮ್ದೇನು ಅಭ್ಯಂತರ ಇಲ್ಲ. ಆಲ್ರೆಡಿ ಅವರಿಗೆ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲವೊಂದು ನಿಯಮಗಳು ಇರ್ತಾವೆ. ನಿಯಮಗಳ ಪ್ರಕಾರ ನಾವೇನು ಕೇಳಿದ್ವಿ, ಅವರು ಆಲ್ರೆಡಿ 1.5 ವರ್ಷಗಳ ಕಾಲ ಆಗಿದ್ದಾರೆ. ಇನ್ನೂ 1.5 ವರ್ಷಗಳ ಕಾಲ ಅವ್ರಿಗೆ ಅವಕಾಶ ಕೊಟ್ಟರೆ 3 ವರ್ಷ ಅವಧಿ ಆಗ್ತದೆ. 3 ವರ್ಷ ಆದ ನಂತರ ಬೇರೆಯವ್ರಿಗೆ ಅವಕಾಶವನ್ನು ಮಾಡಿಕೊಟ್ರಿ, ಇಲ್ಲ ಅನ್ನೋಕೆ ಹೋಗಲ್ಲ. ಅದಕ್ಕೋಸ್ಕರವಾಗಿ ಇನ್ನೂ 1.5 ವರ್ಷ ಆಗಿರೋ ಕಾರಣ ಇನ್ನೂ 1.5 ವರ್ಷ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ರಿ. ಮುಂದಕ್ಕೆ ಯಾರು ಮಾಡ್ತಾರೋ ಮಾಡ್ರಿ, ಸದ್ಯಕ್ಕಂತೂ ವಿಜೇಂದ್ರನ್ನು ಮುಂದುವರಿಸ್ರಿ ಅಂತ ನಾವು ಕೇಳಿದ್ವಿ. ಈ ಎಲ್ಲ ಗೊಂದಲಗಳ ಮಧ್ಯೆ ದಾವಣಗೆರೆ ಲೋಕಸಭೆಯಲ್ಲಿ ಬಿಜೆಪಿ ಸೋಲಿಗೆ ರೇಣುಕಾಚಾರ್ಯ ಆ್ಯಂಡ್ ಟೀಮ್ ಕಾರಣ ಅಂತ ಮಾಜಿ ಸಂಸದ ಸಿದ್ದೇಶ್ವರ್ ಆರೋಪ ಮಾಡಿದ್ರು. ಹೀಗಾಗಿ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತೊಂದು ಸಂಧಾನ ಸಭೆಗೆ ಮುಂದಾಗಿದ್ದಾರೆ. ನಾಳೆ ದಾವಣಗೆರೆ ಜಿಲ್ಲೆಯ ನಾಯಕರ ನಡುವೆ ಸಮನ್ವಯತೆ ಸಭೆ ನಡೆಸಲಿದ್ದಾರೆ. ಸಭೆಗೆ ರೇಣುಕಾಚಾರ್ಯ ಟೀಮ್ಗೂ ಆಹ್ವಾನ ನೀಡಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.